ಕಾಂಗ್ರೆಸ್ ನಾಯಕರು ಯಾಕೆ ಕುರುಡುಮಲೆ ವಿನಾಯಕನ ದೇವಸ್ಥಾನದಿಂದಲೇ ಪ್ರಚಾರವನ್ನ ಆರಂಭ ಮಾಡಿದ್ರು ಅಥವಾ ಕಹಳೆಯನ್ನ ಮೊಳಗಿಸಿದ್ರು? ಯಾಕೆ ಅಲ್ಲಿಂದನೇ ಶುರು ಮಾಡಿದ್ರು ಅನ್ನೋದನ್ನ ನೋಡ್ತಾ ಹೋದಾಗ ನಾವು ಒಂದು ಪೊಲಿಟಿಕಲ್ ಪವಾಡ ಇದೆ. ವಿನಾಯಕನ ದರ್ಶನದಿಂದ ಇವರು ಪ್ರಚಾರ ಅಥವಾ ಅಲ್ಲಿಂದ ಕಹಳೆಯನ್ನ ಮೊಳಗಿಸಿದ್ದು ಒಂದು ದೊಡ್ಡ ಬೂಂಬ್ ಆಗುತ್ತೆ ಅನ್ನೋದು. ವಿಧಾನಸಭಾ ಚುನಾವಣೆಗೂ ಕೂಡ ಇಲ್ಲಿಂದನೇ ಪ್ರಚಾರಕ್ಕೆ ಚಾಲನೆ ಸಿಕ್ಕಿತ್ತು. ಕುರುಡುಮಲೆ ವಿಘ್ನ ನಿವಾರಕನ ಶಕ್ತಿ ಏನು ಗೊತ್ತಾ ಹಾಗಾದ್ರೆ ನಿಮಗೆ? ಕುರುಡುಮಲೆ ಪರಮ ಪವಿತ್ರವಾದಂಥ ಕ್ಷೇತ್ರ. ಶ್ರೀ ವಿನಾಯಕನ ದರ್ಶನದಿಂದ ಅಲ್ಲಿ ಪೂಜೆ ಮಾಡಿ ಯಾವುದೇ ರಾಜಕೀಯ ಕಾರ್ಯಕ್ರಮಗಳು ಅಥವಾ ಯಾವುದೇ ಒಂದು ಪ್ರಚಾರದ ಅಖಾಡವು ಕೂಡ ಅಲ್ಲಿಂದ ಶುರುವಾದರೆ ಒಂದು ಪಾಸಿಟಿವ್ ಆಗಿ ರಿಸಲ್ಟ್ ಸಿಗುತ್ತೆ ಅನ್ನೋ ನಂಬಿಕೆ ಇದೆ. ಹಾಗಾದ್ರೆ ಇಲ್ಲ, ನಾಟ್ ಓನ್ಲಿ ಕಾಂಗ್ರೆಸ್ ಅಂತ ಎಲ್ಲ ರಾಜಕೀಯ ಪಕ್ಷಗಳು ಈಗಲೂ ಅಂತಲ್ಲ, ಬಹಳ ಮೊದಲಿಂದ ಕೂಡ ಕುರುಡುಮಲೆ. ಯಾಕಂದ್ರೆ ನಮಗೆ ಮುಳುಬಾಗಿಲು ಕರ್ನಾಟಕದಲ್ಲಿ ಫಸ್ಟ್ ಸೂರ್ಯ ಬೀಳೋದೇ ಮುಳುಬಾಗಿಲಿಗೆ. ಮೂಢಲ ಬಾಗಿಲು ಅಂತ ಅದರ ಅರ್ಥ, ಅದು ಮುಳಬಾಗಿಲು ಅಂತೇಳಿ. ಸೊ ಅಲ್ಲಿರುವಂಥ ವಿನಾಯಕ ದೇವಸ್ಥಾನ, ಆಮೇಲೆ ಅದು ಸಾಲಿಗ್ರಾಮದ ನಿರ್ಮಾಣವಾದಂಥ ದೇವಸ್ಥಾನ. ಪಾಂಡವರ ಕಾಲದಲ್ಲೂ ಕೂಡ ಅಲ್ಲಿಗೆ ಬಂದಿದ್ರು ಅನ್ನುವಂಥ ಐತಿಹ್ಯ ಕೂಡ ಇದೆ, ಭಾಳ ಪವಾಡವಿರುವಂಥದ್ದು. ಅಲ್ಲಿಂದ ವಿಜಯ ಗ್ಯಾರಂಟಿ ಅಂತ ಎಲ್ಲರೂ ಕೂಡ. ಸೊ ಹಾಗಂತ ಇದು ಕಾಂಗ್ರೆಸ್ ಮಾತ್ರ ಮಾಡೋದಲ್ಲ, ಎಲ್ಲ ಪಾರ್ಟಿ. ಈ ಹಿಂದೆ ಯಡಿಯೂರಪ್ಪನವರು ಅಲ್ಲಿ ಪಕ್ಷ ಪ್ರಚಾರ ಮಾಡಿದಾಗ ಮಾಡಿದ್ರು. ಆಮೇಲೆ ಅಲ್ಲಿಂದ ಶುರು ಮಾಡಿದ್ರೆ ದೊಡ್ಡ ಮಟ್ಟದಲ್ಲಿ ಗೆಲುವಾಗುತ್ತೆ ಅನ್ನೋದು ಒಂದು ಅಪಾರವಾದಂಥ ನಂಬಿಕೆ. ಬಹಳ ಚೆನ್ನಾಗಿದೆ ಅಲ್ಲಿಯ ಸಾಲಿಗ್ರಾಮದಿಂದ ಕೂಡಿದಂಥ ಒಂದು ಗಣಪತಿ. ಅದು ಹಿಂಗೇನೋ ಹೇಳ್ತಾರೆ, ಏಕಸಾಲಿಗ್ರಾಮ ಮತ್ತೊಂದು ಅಂತೇಳಿ, ಬಹಳ ಅದ್ಭುತವಾಗಿದೆ. ಸೊ ಹಾಗಾಗಿ ಕೋಲಾರದಲ್ಲಿ ಏನು ಮುಳುಬಾಗಿಲಿಂದ ಶುರುವಾಗಿದೆ. ಅಲ್ಲೊಂದು ಆಂಜನೇಯ ಟೆಂಪಲ್ ಕೂಡ ಇದೆ, ಬಹಳ ಅದ್ಭುತವಾಗಿರುವಂಥ ಆಂಜನೇಯ ಟೆಂಪಲ್ ಇದೆ. ಮುಳುಬಾಗಿಲು ಅಂತಂದ್ರೆ ಕರ್ನಾಟಕಕ್ಕೆ ಸೂರ್ಯನ ಬೆಳಕು ಫಸ್ಟ್ ಬೀಳೋದು ಮುಳುಬಾಗಿಲಿಗೆ, ಮೂಢಲ ಬಾಗಿಲು ಅಂತೇಳಿ. ಬನ್ನಿ ಇದರ ಬಗೆಗಿನ ಒಂದು ಸ್ಪೆಷಲ್ ರಿಪೋರ್ಟ್ ಇವತ್ತಿನ ರಾಜಕೀಯ ಮೇಲಾಟದ ಬಗ್ಗೆ. ಪವಿತ್ರ ಸ್ಥಳ ಕುರುಡುಮಲೆ ಹಿನ್ನೆಲೆ ಏನು ಗೊತ್ತಾ? ಈ ಸ್ಥಳಕ್ಕೆ ರಾಜಕಾರಣಿಗಳು ಹೋಗೋದು ಯಾಕೆ? ಗಣಪತಿಗೆ ಪೂಜೆ ಮಾಡಿದ್ರೆ ರಾಜಕೀಯ ಯಶಸ್ಸು ನಿಶ್ಚಿತ. ಕೋಲಾರ ಜಿಲ್ಲೆಯ ಮುಳುಬಾಗಿಲಿನಲ್ಲಿದೆ ಕುರುಡುಮಲೆ ದೇವಸ್ಥಾನ. ಗಣೇಶ ದೇವಸ್ಥಾನಕ್ಕೆ ಹೆಸರುವಾಸಿಯಾಗಿದ್ದು ಐತಿಹಾಸಿಕ ಮಹತ್ವ ಹೊಂದಿದ್ದು, ಈ ದೇವಾಲಯದಲ್ಲಿನ ಏಕಶಿಲಾ ಸಾಲಿಗ್ರಾಮ ಗಣೇಶನ ದರ್ಶನ ಮಾಡಿದ್ರೆ ಪುಣ್ಯ ಹಾಗೂ ರಾಜಕೀಯ ಯಶಸ್ಸು ಸಿಗುತ್ತೆ ಅನ್ನೋ ನಂಬಿಕೆ ಇದೆ. ಹೀಗಾಗಿ ಲೋಕಸಭಾ ಚುನಾವಣೆ ಇರಲಿ, ರಾಜ್ಯ ವಿಧಾನಸಭೆಯ ಚುನಾವಣೆ ಇರಲಿ, ಪಕ್ಷಗಳು ಇಲ್ಲಿಂದಲೇ ಪ್ರಚಾರ ಶುರು ಮಾಡ್ತಾರೆ. ಇಲ್ಲ ಪಕ್ಷದ ಘಟಾನುಘಟಿ ನಾಯಕರು ಇಲ್ಲಿಗೆ ಭೇಟಿ ನೀಡಿ ರಾಜಕೀಯ ಯಶಸ್ಸಿಗಾಗಿ ಪ್ರಾರ್ಥನೆ ಮಾಡ್ತಾರೆ. ಯಶಸ್ಸು ಕೂಡ ಕಂಡಿದ್ದಾರೆ. ಆ ಬಗ್ಗೆ ನೋಡೋದಾದ್ರೆ 1999ರಲ್ಲಿ SN ಕೃಷ್ಣ ಇಲ್ಲಿಂದಲೇ ಪಾಂಚಜನ್ಯ. ಆಗ ಕೃಷ್ಣ ದೊಡ್ಡ ಯಶಸ್ಸು ಕಂಡಿದ್ರು. ನಂತರ ದಿನದಲ್ಲಿ HD ದೇವೇಗೌಡರು ಕೂಡ ಇಲ್ಲಿಗೆ ಭೇಟಿ ಕೊಟ್ಟಿದ್ರು. BS ಯಡಿಯೂರಪ್ಪ ಅವರು ಕೂಡ ಭೇಟಿ ನೀಡಿ ಯಶಸ್ಸನ್ನ ಪಡೆದುಕೊಂಡಿದ್ರು. 2022ರಲ್ಲಿ ಕುಮಾರಸ್ವಾಮಿ ಪಂಚರತ್ನ ಯಾತ್ರೆಯನ್ನ ಇಲ್ಲಿಂದಲೇ ಆರಂಭ ಮಾಡಿದ್ರು. 2023ರಲ್ಲಿ ಸಿದ್ದು ವಿಧಾನಸಭೆ ಎಲೆಕ್ಷನ್ ಪ್ರಚಾರ ಕೂಡ ಇಲ್ಲಿಂದಲೇ ಆರಂಭ ಆಗಿತ್ತು. BS ವಿಜೇಂದ್ರ ಕೂಡ ಪದಗ್ರಹಣಕ್ಕೂ ಮುಂಚೆ ಗಣಪನ ದರ್ಶನ ಪಡೆದುಕೊಂಡಿದ್ರು. ಈಗ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪ್ರಚಾರವನ್ನ ಕೂಡ ಇಲ್ಲಿಂದಲೇ ಆರಂಭ ಮಾಡ್ತಾ ಇದೆ. ಒಟ್ಟಿನಲ್ಲಿ ಮೂಡಣ ದಿಕ್ಕಿನಲ್ಲಿ ಗಣಪನಿಗೆ ಪೂಜಿಸಿ ಪ್ರಾರ್ಥಿಸಿ ಹೊರಟ್ರೆ ಯಶಸ್ಸು ಸಿಗುತ್ತೆ ಅನ್ನೋ ನಂಬಿಕೆ ಇದೆ. ಹೀಗಾಗಿ ರಾಜಕಾರಣಿಗಳು ಇಲ್ಲಿಗೆ ಬರ್ತಾರೆ.